ಮೇಡಮ್ ಮೇಡಮ್ ಥ್ಯಾಂಕ್ ಯು ಸೋ ಮಚ್ ಮೇಡಮ್. ನನ್ನ ಗಂಡನಿಗೆ ಇನ್ನೊಂದು ಲೈಫೇ ಕೊಟ್ಟಿದ್ದೀರಾ. ನಿಮ್ಮ ಉಪಕಾರನ ನಾನು ಯಾವತ್ತೂ ಮರೆಯಲ್ಲ. ಥ್ಯಾಂಕ್ ಯು. ಇಟ್ಸ್ ಓಕೆ. ಇವತ್ತು ನರಸಿಂಹ ನನ್ನನ್ನು ಕಾಪಾಡ್ದ ಹಾಗೆ ಅವನಲ್ಲಿರೋ ಒಳ್ಳೆತನ ಅವನನ್ನು ಕಾಪಾಡಿದೆ. ಅದಕ್ಕೆ ಇವತ್ತು ಅವನಿಗೆ ಇನ್ನೊಂದು ಅವಕಾಶ ಸಿಕ್ಕಿರೋದು. ಯಾರು ಕಷ್ಟಪಟ್ಟು ಕೆಲಸ ಮಾಡ್ತಾರೋ, ಯಾರಲ್ಲಿ ಒಳ್ಳೆತನ ಇದೆಯೋ ಅದೇ ಅವರಿಗೆ ಸಹಾಯ ಮಾಡುತ್ತೆ ಅನ್ನೋದಕ್ಕೆ ನರಸಿಂಹನೇ ಬೆಸ್ಟ್ ಎಕ್ಸಾಂಪಲ್. ನಮ್ಮ ಡಿಪಾರ್ಟ್ಮೆಂಟಲ್ಲಿ ಈ ಥರ ಘಟನೆಗಳು ನಡೆದಿರೋದು ತುಂಬ ಅಪರೂಪ. ನರಸಿಂಹ ಹೇಳ್ದಾಗೆ ಈ ವಿಷಯ ಯಾರಿಗೂ ಗೊತ್ತಾಗದೇ ಇರೋ ಹಾಗೆ ಮುಚ್ಚಿಡೋದು ಒಳ್ಳೇದು. ಖಂಡಿತ ಮೇಡಮ್. ಹಾಗೆ ಅವ್ರ ಪರೀಕ್ಷೆ ಬರೆಯೋದಕ್ಕೆ ನೀವು ಅವ್ರಿಗೆ ಸಪೋರ್ಟಿವ್ ಆಗಿರಬೇಕು. ಶ್ಯೂರ್ ಮೇಡಮ್. ಲಾಸ್ಟ್ ಟೈಮ್ ನರಸಿಂಹ ಎಕ್ಸಾಮ್ ಬರಿಬೇಕಾದ್ರೆ ಅವ್ನ ಕಂಡೀಷನ್ನೇ ಸರಿಗಿರಲಿಲ್ಲ. ಅದಕ್ಕೆ ಅವನ ಜೊತೆಲಿದ್ದು ನಾನೇ ಅವನಿಗೆ ಎಕ್ಸಾಮ್ ಬರೆದು ಕೊಟ್ಟಿದ್ದೆ. ಆದರೂ ಹೀಗಾಯಿತು. ಇರ್ಲಿ, ಕೆಲವೊಂದ್ಸಲ ಕಾಣದೇ ಇರೋ ಕೈಗಳು ನಮ್ಮ ವಿರುದ್ಧನೇ ಕೆಲಸ ಮಾಡ್ತಿರತ್ತೆ. ಇನ್ನು ಕೆಲವೊಂದ್ಸಲ ನಾವೇ ಪರೀಕ್ಷೆನ ಕರೆಕ್ಟಾಗಿ ಬರ್ದಿರಲ್ಲ. ಅದು ನಮಗೆ ಗೊತ್ತಿರಲ್ಲ ಅಷ್ಟೆ. ಯಾವುದಕ್ಕೂ ತಲೆ ಕೆಡಿಸ್ಕೊಳ್ದೇ ಇರೋ ಹಾಗೆ ಮುನ್ನುಗ್ತಾ ಇರಬೇಕು. ಜೀವನ ಬಂದ ಹಾಗೆ ಸ್ವೀಕರಿಸ್ಬೇಕು. ನಾನು ನರಸಿಂಹನ್ನ ಇನ್ನೂ ಬೆಟರ್ ಪೊಸಿಷನಲ್ಲಿ ನೋಡೋದಕ್ಕೆ ಇಷ್ಟಪಡ್ತೀನಿ. ಹಾಗೆ ನೀವು ಅವ್ರ ಜೊತೆ ಗಟ್ಟಿಯಾಗಿ ನಿಂತಿರೋದು ನನಗೆ ತುಂಬಾನೇ ಖುಷಿ ಆಯಿತು. ನಿಮ್ಮಿಬ್ಬರಿಗೂ ಒಳ್ಳೇದಾಗಲಿ. ಥ್ಯಾಂಕ್ ಯು ಮ್ಯಾಮ್. ಸಿ ಯು. ಇವ್ರನ್ನ ಮನೆಯಿಂದ ಆಚೆ ಕಳಿಸಿ ದೀಪ ಅವ್ರನ್ನ ವಾಪಸ್ ಕರ್ಕೊಂಬರ್ತೀನಿ ಅಂತೇನೋ ಇವ್ರಿಗೆ ಹೇಳ್ಬಿಟ್ಟೆ. ಅಂದ್ರೆ ಹೆಂಗೆ ಇವ್ರನ್ನ ಮನೆಯಿಂದ ಆಚೆ ಕಳಿಸೋದು? ಈ ದಿಶಾ ಬಗ್ಗೆ ಏನು ಕ್ಲೂನೇ ಸಿಗ್ತಿಲ್ವಲ್ಲ ನನಗೆ. ಲಾಸ್ಟ್ ಟೈಮ್ ಇವ್ರ ಸೂಟ್ ಕೇಸ್ ಹುಡುಕ್ದಾಗ ಸಿಮ್ ಕಾರ್ಡ್ ಸಿಕ್ಕಿತ್ತು. ಕೇಳಿದ್ಕೆ ಏನೋ ತೇಲ್ಸಿದ್ರು. ಈ ಟೈಮ್ ಏನಾದ್ರು ಸಿಗ್ಬೋದಾ? ಸ್ಟ್ರಾಂಗ್ ಆಗಿರೋ ಕ್ಲೂ ಸಿಕ್ಕಿದ್ರೆ ಇವ್ರನ್ನ ಮನೆಯಿಂದ ಆಚೆ ಕಳ್ಸೋದಂತೂ ಕನ್ಫರ್ಮ್. ಅವತ್ತು ನೋಡಿದ್ರೆ ದೀಪ ಅವ್ರು ಫೋನ್ ಇಟ್ಕೊಂಡಿದ್ರು. ಇವತ್ತು ದೀಪ ಅವ್ರು ಕನ್ನಡಕ ಇಟ್ಕೊಂಡಿದ್ದಾರೆ. ದೀಪ ಅವ್ರು ಯೂಸ್ ಮಾಡ್ತಿದ್ದಿದ್ದು ಸ್ಪೆಕ್ಸ್ ಪಾಡ್ತಾನೆ. ಅಂದರೆ ದೀಪ ಅವ್ರು ಇಲ್ಲೇ ಇದ್ದಾರೆ. ದೀಪ ಅವ್ರನ್ನ ಇವರೇ ಎಲ್ಲ ಬಚ್ಚಿಟ್ಟಿದ್ದಾರೆ. ಅಥವಾ ಅವ್ರಿರೋ ಎಕ್ಸಾಕ್ಟ್ ಲೊಕೇಶನ್ ಇವ್ರಿಗೆ ಗೊತ್ತಿದೆಯಾ? ಅಥವಾ ದೀಪ ಅವ್ರು ನನ್ನಿಂದ ದೂರ ಇರಬೇಕು ಅಂತಲೇ ಇವರೇ ಅವ್ರು ನನ್ನಿಂದ ದೂರ ಹೋಗೋ ಥರ ಮಾಡಿದ್ದಾರೆ. ದಿಶಾ ಅವ್ರ ಮನಸ್ಸಲ್ಲಿ ಏನಿದೆ ಅಂತಲೇ ಅರ್ಥ ಆಗ್ತಲ್ವಲ್ಲ. ಇವ್ರನ್ನ ಈಗಲೇ ಕೇಳಿ ಕೆಲಸ ಹಾಳು ಮಾಡ್ಕೊಳ್ಳೋದಕ್ಕಿಂತ ಇವ್ರನ್ನ ಬಿಟ್ಟು ಹಿಡಿಬೇಕು. ಚಿರಾಗ್, ಏನು ಮಾಡ್ತಿದ್ದೀರಾ? ಏನಿಲ್ವಲ್ಲ. ಮತ್ತೆ ನನ್ನ ಬ್ಯಾಗ್ ಪಕ್ಕ ಯಾಕೆ ನಿಂತಿದ್ದೀರಾ? ಓ, ಬ್ಯಾಗು. ನಾನು ಯಾಕೆ ನಿಮ್ಮ ಬ್ಯಾಗ್ ಮುಟ್ಬಿಟ್ಟು ಅದರಲ್ಲಿ ಏನಾದರೂ ತೊಗೊಳ್ಳಿ? ನನ್ನ ರೂಮಲ್ಲಿ ನಾನು ನಿಂತಿರೋ ಜಾಗದಲ್ಲಿ ನಿಮ್ಮ ಬ್ಯಾಗ್ ಇರೋದು ನೆನಪಿರಲಿ.
ಅದ್ಯಾವುದೋ ಒಂದು ಗಾದೆ ಇದೆ ಅಲ್ವಾ, ಪಂಪ್ಕಿನ್ ಕಳ್ಳ ಅಂದರೆ ಶೋಲ್ಡರ್ ಮುಟ್ಟು ನೋಡ್ಕೊಂಡ್ರಂತೆ. ಪಂಪ್ಕಿನ್ನು ನ್ಯಾಪ್ಕಿನ್ನು ಅಂದರೆ ಯಾವನಿಗೂ ಅರ್ಥ ಆಗಲ್ಲ. ಕುಂಬಳಕಾಯಿ ಕಳ್ಳ ಅಂದರೆ ಹೆಗಲು ಮುಟ್ಕೊಂಡು ನೋಡ್ಕೊಂಡಂತೆ. ಇದು ಅಚ್ಚ ಕನ್ನಡದ ಸ್ವಚ್ಛ ಗಾದೆ. ಕರೆಕ್ಟ್. ಈ ಗಾದೆ ನಿಮಗೆ ಪರ್ಫೆಕ್ಟಾಗಿ ಸೂಟ್ ಆಗುತ್ತೆ. ಅಲ್ಲ, ನಾನು ಕೇಳಿದ್ದು ನನ್ನ ಬ್ಯಾಗ್ ಪಕ್ಕ ಯಾಕೆ ನಿಂತಿದ್ದೀರಾ ಅಂತ. ಆದರೆ ನೀವೇ ನನ್ನ ಬ್ಯಾಗಿಂದ ಏನೂ ತೊಗೊಂಡಿಲ್ಲ ಅಂತ ಹೇಳ್ತಿದ್ದೀರಾ. ಏಯ್, ಕಳ್ಳ ಗಿಳ್ಳ ಅಂದರೆ ಚೆನ್ನಾಗಿರಲ್ಲ. ಈಗ ನನ್ನ ಲೈಫಿಗೆ ಅಡ್ಡದಾರಿಲಿ ಬಂದಿರೋದು ನೀವು. ನಿಮ್ಗೆ ಹೆಂಗೆ ಬುದ್ಧಿ ಕಲಿಸ್ಬೇಕಂತ ಚೆನ್ನಾಗಿ ಗೊತ್ತಿದೆ ನನಗೆ. ಆಯಿತು, ನಾನು ಏನಾದರೂ ತಪ್ಪು ಮಾಡಿದರೆ ತಲೆ ಬಾಗ್ತೆ. ಆದರೆ ತಪ್ಪೇ ಮಾಡಿಲ್ಲ ಅಂದರೆ ಯಾರ ಮುಂದೆನೂ ಯಾವುದೇ ಕಾರಣಕ್ಕೂ ತಲೆ ಬಾಗಲ್ಲ. ನಿಮ್ಮ ಹತ್ರ ಏನು ಮಾತಾಡೋದು? ನಾನು ಇವ್ರ ಬ್ಯಾಗ್ ಚೆಕ್ ಮಾಡಿದ್ದೀನಿ ಅನ್ನೋ ಡೌಟ್ ಬಂದೇ ಇವ್ರು ಅದನ್ನು ಚೆಕ್ ಮಾಡ್ತಿದ್ದಾರೆ ಅನಿಸುತ್ತೆ. ಇವತ್ತಲ್ಲ ನಾಳೆ ನಿಮ್ಮನ್ನ ಇಲ್ಲಿಂದ ಹೊರಗೆ ಹಾಕಲಿಲ್ಲ ಅಂದರೆ ನನ್ನ ಹೆಸರು ಚಿರಾಗೇ ಅಲ್ಲ. ಸದ್ಯ ಅವತ್ತೇನೋ ನನ್ನ ಹಸ್ಬೆಂಡಿಂದ ಬಚಾವಾದ. ಆದರೆ ಆ ಸಮಯದಲ್ಲಿ ಈ ಕನ್ನಡಕ ಒಡೆದೋಯ್ತು. ಸರ್, ಇನ್ನೊಂದು ಕಡ್ಡಿ ಮಾತ್ರ ಸಿಗ್ಲಿಲ್ವಲ್ಲ. ಏನ್ರಿ ಮಾಡ್ತಿದ್ದೀರಾ? ಅದು ನಿಮ್ಮ ಕೂದಲು ನಿಮ್ಮ ಮುಖದ ಮೇಲೆ ಇತ್ತು, ಅದನ್ನು ಸರಿ ಮಾಡ್ತಿದ್ದೆ. ಇನ್ನೊಂದು ಸರಿ ನನ್ನ ಮುಟ್ಟಿದ್ರೆ ಚೆನ್ನಾಗಿರಲ್ಲ. ಸಾರಿ. ಹಾಯ್ ಚಿರು. ಸದ್ಯ ಬಂದಿಯಲ್ಲ, ನಿನಗೆ ಕಾಯ್ತಾ ಇದ್ದೆ. ಅಲ್ಲಪ್ಪ, ಮನೆಗೆ ಬಾ ಅಂತ ಹೇಳ್ಬಿಟ್ಟು ಆಮೇಲೆ ಇಲ್ಲಿಗೆ ಬಾ ಅಂತ ಯಾಕೆ ಕಾಲ್ ಮಾಡಿದೆ? ಮನೇಲಿ ಮಾತಾಡೋದು ಬೇಡ ಅಂತ ಅನ್ನಿಸ್ತು. ಸದ್ಯಕ್ಕೆ ವಿಷಯ ಯಾರಿಗೂ ಗೊತ್ತಾಗೋದು ಬೇಡ. ಸರಿ ಹೇಳು, ದಿಶಾ ಬಗ್ಗೆ ಏನು ಇನ್ಫಾರ್ಮೇಷನ್ ಸಿಕ್ಕಿದೆ? ದುಬೈಯಿಂದ ಲಾಸ್ಟ್ ಮಂತು ದಿಶಾ ಅವ್ರ ಅಪ್ಪ ಅಮ್ಮ ನಿಮ್ಮ ಮನೆಗೆ ಬಂದಿದ್ರು ಅಂತ ಹೇಳಿದ್ದಲ್ಲ, ಅದು ಸುಳ್ಳು. ಏನು ಹೇಳ್ತಿದ್ಯಾ? ಆ ದಿನ ದುಬೈಯಿಂದ ಬೆಂಗಳೂರಿಗೆ ಯಾವ ಫ್ಲೈಟ್ ಕೂಡ ಗೊತ್ತಾಗಿಲ್ಲ.